ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಭರ್ಜರಿ ಗೆಲುವು ಸಂಪಾದಿಸಿದ ನಂತರ ಇದೀಗ ದೆಹಲಿಯತ್ತ ಮುಖ ಮಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಕೇಂದ್ರ ಸಚಿವ ಖಾತೆ ಕನ್ಫರ್ಮ್ ಅನ್ನೋ ಪ್ರಶ್ನೆಗೆ ಇವತ್ತು ಕೂಡ ಕುಮಾರಸ್ವಾಮಿ ಇದೆಲ್ಲವೂ ಕೂಡ ಮೋದಿ ಅವರಿಗೆ ಹಾಗೆ ಬಿಜೆಪಿಯ ವರಿಷ್ಠ ನಾಯಕರಿಗೆ ಬಿಟ್ಟ ವಿಚಾರ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮತ್ತೊಂದು ಅವಧಿಗೆ ಎನ್ಡಿಎ ಸರ್ಕಾರ ರಚನೆಯಾದ ಅವಧಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆಯನ್ನ ನೀಡಬಹುದು ಅನ್ನೋ ಚರ್ಚೆ ರಾಜ್ಯದಲ್ಲಿ ನಡೀತಾ ಇದೆ. ಇದೀಗ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು ಕೂಡ ಕೃಷಿ ಖಾತೆ ಮೇಲೆ ಕಣ್ಣಿಟ್ಟಿರುವಂತೆ ಕಾಣ್ತಾ ಇದೆ. ಅದರ ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಬಿಟ್ಟ ವಿಚಾರ ಅಂತಷ್ಟೇ ಮಾತನಾಡಿದ್ದಾರೆ ಕುಮಾರಸ್ವಾಮಿ. ಸರ್ಕಾರ ರಚನೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಚುನಾವಣಾ ಫಲಿತಾಂಶದ ನಂತರ ಸರ್ಕಾರ ರಚನೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು. ಈ ಒಂದು ಪ್ರಕ್ರಿಯೆಯಲ್ಲಿ ಬಿಜೆಪಿ ಮತ್ತು ಇಂಡಿಯನ್ ಅಲಯನ್ಸ್ ಪಾರ್ಟ್ನರ್ಸ್ ಏನಿದ್ದಾರೆ ಎಲ್ಲರ ಸಭೆಯನ್ನು ಕರೆದಿದ್ದಾರೆ. ಸಭೆಯಲ್ಲಿ ಮುಂದಿನ ಒಂದು ಹೊಸ ಸರ್ಕಾರದ ರಚನೆಯ ಬಗ್ಗೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ 3ನೇ ಬಾರಿ ಸರ್ಕಾರ ರಚನೆ ಆಗ್ತಕ್ಕಂಥ ಒಂದು ಪ್ರಮುಖವಾದ ನಿರ್ಧಾರಗಳು ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಟಿಡಿಪಿ ಅವರು ಸ್ಪೀಕರ್ ಸ್ಥಾನ ಬೇಕು ಅಂತ ಕೇಳಿದ್ದಾರೆ. ಕ್ಯಾಬಿನೆಟ್ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದಾವೆ. ಜೆಡಿಎಸ್ ಡಿಮ್ಯಾಂಡ್ ಏನಾದ್ರು ಇದು ನಮ್ಮದು ಡಿಮ್ಯಾಂಡ್ ಏನಿಲ್ಲ. ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ತರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಮೊದಲನೇ ಆದ್ಯತೆ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಂದ್ರ ಸರ್ಕಾರದಿಂದ ಪಡೆಯಬೇಕು. ಅದು ಪ್ರಮುಖವಾದಂಥ ಒಂದು ನಮ್ಮ ಪಕ್ಷದಲ್ಲಿ ಇಟ್ಕೊಂಡಿದ್ದೇವೆ. ಮುಂದಿನ ಪ್ರಕ್ರಿಯೆಗಳು ಮುಂದೆ ಅಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ರೆಪ್ರೆಸೆಂಟೇಷನ್ಗಳನ್ನು ಕೊಡಬೇಕು ಅನ್ನೋದು ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನಾಯಕರು ಅವರು ತೀರ್ಮಾನ ಮಾಡ್ತಾರೆ. ಅದು ಟೈಮ್ ಬಂದಾಗ ಹೇಳೋಣ. ಹೀಗೆ ನಮ್ಮ ಅಲ್ಲಿಯ ಪರಿಸ್ಥಿತಿಗೆ ಯಾವ ತೀರ್ಮಾನ ಸೂಕ್ತ ಅಂತಕ್ಕಂಥದ್ದು ದೆಹಲಿಯ ನಾಯಕರಿಗೆ ಗೊತ್ತಿದೆ. ಅವ್ರು ತೀರ್ಮಾನ ಮಾಡ್ತಾರೆ. ನಮ್ಮ ಒಂದು ಪಕ್ಷದ ಪ್ರಮುಖವಾದಂಥ ಆಸಕ್ತಿ ಇರ್ತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದಲೂ ಹೋರಾಟ. ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ. ಅದು ನೋಡೋಣ ಏನೇನು ತೀರ್ಮಾನಗಳಾಗುತ್ತೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಚುನಾವಣಾ ಫಲಿತಾಂಶದ ನಂತರ ಸರ್ಕಾರ ರಚನೆ ಮಾಡ್ತಕ್ಕ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ರಂಜಿತ್ ನೀಡ್ತಾ ಹೋಗ್ತಾರೆ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ. ರಂಜಿತ್, ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಿದ್ದಾರೆ. ವಾಪಸ್ ಬರೋ ಹೊತ್ತಿಗೆ ಸಚಿವ ಸ್ಥಾನದ ಖಾತ್ರಿಯ ಸಂದೇಶದೊಂದಿಗೆ ಬರಬಹುದು ಅನ್ನೋ ಸಹಜ ನಿರೀಕ್ಷೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ಎನ್ಡಿಎ ಮೈತ್ರಿಕೂಟದ ಸಭೆ, ಆ ಸಭೆಯಲ್ಲಿ ಆಗೋ ಚರ್ಚೆಗಳ ವಿಚಾರ ಇದು ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ರಂಜಿತ್, ಎಸ್, ಡೆಫಿನೆಟ್ಲಿ ಸ್ಮಿತಾ ರಂಗನಾಥ್, ಈ ಬಾರಿ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಅಥವಾ ಬರುತ್ತೆ ಅನ್ನೋ ಲೆಕ್ಕಾಚಾರ ಈಗ ಮಾಡ್ತಾ ಇದ್ದಾರೆ. 3 ಜನ ಕರ್ನಾಟಕದಿಂದ ಮಂತ್ರಿಗಳನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ ಲಭ್ಯ ಆಗಿದೆ. ಒಬ್ಬರು ಕುಮಾರಸ್ವಾಮಿ ಅವರು ಯಾವಾಗ NDA ಒಕ್ಕೂಟ ಯಾವಾಗ ಅವ್ರಿಗೆ ಟಿಕೆಟನ್ನು ಕೊಡ್ತೋ, JDS ಮತ್ತು BJP ಅಲಯನ್ಸಲ್ಲಿ 3 ಜನರಿಗೆ JDS ಟಿಕೆಟನ್ನು ಕೊಡ್ತೋ ಆಗಲೇ ಒಂದು ಕನ್ಫರ್ಮೇಷನ್ ಅವ್ರಿಗೆ ಸಿಕ್ಕಿತ್ತು ಅಂತ ಅನ್ಸುತ್ತೆ. ತಮ್ಮನ್ನು ಕೇಂದ್ರ ಮಂತ್ರಿಗಳನ್ನಾಗಿ ಮಾಡ್ತೀವಿ, ಅದು ಕೃಷಿ ಖಾತೆಯನ್ನು ಕೊಡ್ಬೋದು ಅನ್ನೋ ಲೆಕ್ಕಾಚಾರಗಳು ಎಲ್ಲ ಕಡೆಗಳಲ್ಲೂ ಓಡಾಡಿದ್ದನ್ನು ನಾವು ಕಂಡಿದ್ದೀವಿ. ಈಗಿನ ದೆಹಲಿ ರಾಜಕಾರಣ ಅಥವಾ ದೆಹಲಿ ಮೂಮೆಂಟ್ ಹೇಳ್ತಾ ಇದೆ,
ಕರ್ನಾಟಕದ 3 ಜನರಿಗೆ ಈ ಬಾರಿ ಕೇಂದ್ರ ಮಂತ್ರಿಗಳನ್ನು ಮಾಡ್ತೀವಿ ಅಂತೇಳಿ. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಸ್ಮಿತಾ, ನಾವು ಅರ್ಥ ಮಾಡ್ಕೋಬೇಕು. ಈ NDA ಗೌರ್ಮೆಂಟ್ನಲ್ಲಿ ಸುಮಾರು 10 ಜನ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಹೀನಾಯವಾಗಿ ಸೋತಿದ್ದನ್ನು ಕಂಡಿದ್ದೀವಿ, ಭಗವಂತ ಖೂಬಾ ಅವರ ಆದಿಯಾಗಿ. ಹೀಗೆಲ್ಲ ಇರುವಾಗ ಇದೊಂದು ಲೆಕ್ಕಾಚಾರ ಭಾಳ ಇಂಟ್ರೆಸ್ಟಿಂಗ್. ಇನ್ನು ಕುಮಾರಸ್ವಾಮಿ ಅವರು ಬೆಂಗಳೂರಿನಿಂದ ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಇವತ್ತಿನ ಮೈತ್ರಿಕೂಟದ ಮೀಟಿಂಗ್ನಲ್ಲೂ ಕೂಡ ಅವರಿರ್ತಾರೆ. ಅವರ ರೋಲ್ ಕೂಡ ಬಹಳ ಪ್ರಮುಖವಾದದ್ದು. ಯಾಕಂತ ಹೇಳಿದ್ರೆ 2 ಸೀಟನ್ನು JDS ಹೊಂದಿದೆ, ಅದು ಕೂಡ ಭಾಳ ಪ್ರಮುಖವಾದ್ದು. ಈಗೇನಿದ್ರು ಕೂಡ ನಂಬರ್ ಲೆಕ್ಕಾಚಾರ ನಾವು ನೋಡ್ತಾ ಇದ್ದೀವಿ ಸ್ಮಿತಾ. ಒಂದು ಕಡೆಯಲ್ಲಿ ಚಂದ್ರಬಾಬು ನಾಯ್ಡು, ಮತ್ತೊಂದು ಕಡೆಯಲ್ಲಿ ನಿತೀಶ್ ಕುಮಾರ್ ಅವರ ರಾಜಕೀಯವಾದಂಥ ದಾಳಗಳನ್ನು ಗಮನಿಸ್ತಾ ಇದ್ದೀವಿ. ಅವರಿಗೂ ಕೂಡ ಅವರ ರಾಜ್ಯಕ್ಕೆ ಬೇಕಾದಂಥ ಎಷ್ಟು ಸೀಟು, ಕ್ಯಾಬಿನೆಟ್ನಲ್ಲಿ ಎಷ್ಟು ಸ್ಥಾನ, ಮತ್ತು ಅವರಿಗೆ ಹೆಂಗೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆಗಳು ನಡೀತಾ ಇದೆ. ಅದರಲ್ಲೂ ಕೂಡ ಕರ್ನಾಟಕದ ಕುಮಾರಸ್ವಾಮಿ ಅವರಿಗೆ ಮಂತ್ರಿ ಮಾಡೋದು ಪಕ್ಕಾ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನುಳಿದಂಥ 2 ಲಿಂಗಾಯತ ನಾಯಕರನ್ನು ಕೂಡ ಈ ಬಾರಿ ಕೇಂದ್ರ ಮಂತ್ರಿಗಳನ್ನಾಗಿ ಮಾಡ್ತಾರೆ. ಒಬ್ಬರು ಅಬ್ವಿಯಸ್ಲಿ ಜಗದೀಶ್ ಶೆಟ್ಟರ್ ಸೇರಿದಂತೆ ಬೊಮ್ಮಾಯಿ ಅವ್ರನ್ನು ಕೂಡ ಮಂತ್ರಿ ಮಾಡ್ಬೋದು ಅನ್ನುವ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಏನಾಗುತ್ತೆ ಏನು ಎತ್ತ ಅನ್ನೋದು NDA ಮೀಟಿಂಗ್ ಏನಿದೆ, 4 ಗಂಟೆ ಮೀಟಿಂಗ್, ಆ ಮೀಟಿಂಗ್ನಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಸದ್ಯಕ್ಕಂತೂ BJP ನಾಯಕರಿಗೆ ಈಗ ಈ ರಿಸಲ್ಟ್ ಅನ್ನು ಅರಗಿಸಿಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದರ ನಡುವೆ NDA ಅಲೈನ್ಸ್ ನಡುವಿನ ಈ ಒಂದು ಗೊಂದಲ ಏನಿದೆಯಲ್ಲ, ಈ ನಿತೀಶ್ ಕುಮಾರ್ ಅವರು ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದಿಷ್ಟು ತೊಳಲಾಟಗಳು, ಅದ್ರ ನಡುವೆ ಇಂಡಿಯಾ ಅವ್ರನ್ನ ರೈಟ್ ಧನ್ಯವಾದ ರಂಜಿತ್ ಮಾಹಿತಿಗಾಗಿ.